ಲೋಕಸಮರದ ಅಖಾಡ ರಂಗೇರ್ತಾ ಇದೆ. ಒಂದ್ ಕಡೆಗೆ ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯನ್ನ ಕರ್ನಾಟಕದ ವಿಚಾರದಲ್ಲಿ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಹುರಿಯಾಳುಗಳು ಯಾರು ಅಂತ ಹೇಳಲಾಗಿದೆ. ಆದ್ರೆ ಬಿಜೆಪಿ ಇನ್ನೂ ಒಂದು ಹೆಜ್ಜೆ ಹಿಂದೆನೇ ಇದೆ. ಕಾರಣ ನಿರಂತರವಾಗಿ ಟಿಕೆಟ್ ವಿಚಾರದಲ್ಲಿ ಕಸರತ್ತನ್ನ ಮಾಡ್ತಾ ಇದೆ. ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಮ್ಯಾರಥಾನ್ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಔಟ್ಪುಟ್ ಇನ್ನೂ ಕೂಡ ವ್ಯಕ್ತ ಆಗಿಲ್ಲ. ಹೊಸ ಪ್ರಯೋಗಕ್ಕೆ ಹೈಕಮಾಂಡ್ ಕೈ ಹಾಕಬಹುದಾ ಅನ್ನುವಂತಹ ಪ್ರಶ್ನೆ ಇತ್ತು. ಇನ್ಫ್ಯಾಕ್ಟ್ ಶೀಘ್ರದಲ್ಲೇ ಹೈ ವೋಲ್ಟೇಜ್ ಬಿಜೆಪಿಯ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ. ಮೊನ್ನೆಯಷ್ಟೇ ಮ್ಯಾರಥಾನ್ ಸಭೆ ಮಾಡಿ ಅಮಿತ್ ಶಾ ಫೈನಲ್ ಮಾಡಿದ್ದ ಪಟ್ಟಿ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಹೊಸ ಪ್ರಯೋಗಕ್ಕೆ ಹೈಕಮಾಂಡ್ ಚಿಂತನೆ ಮಾಡ್ತಿದೆ ಎನ್ನಲಾಗಿದೆ. ಹಾಲಿ ಸಂಸದರ ಪೈಕಿ 5 ಜನ ಸಂಸದರು ನಿವೃತ್ತಿಯನ್ನ ಸ್ವಯಂ ಘೋಷಿಸಿದ್ದು, ಉಳಿದ 20 ಮಂದಿ ಮರು ಸ್ಪರ್ಧೆಯನ್ನ ಬಯಸಿದ್ದಾರೆ. ಟಿಕೆಟ್ಗಾಗಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಪೈಕಿ ಅರ್ಧದಷ್ಟು ಸಂಸದರಿಗೆ ಹೈಕಮಾಂಡ್ ಶಾಕ್ ಕೊಡುವ ಸಾಧ್ಯತೆ ಇದೆ. ಹಲವು ಹಾಲಿಗಳ ಬದಲಿಗೆ ಅಚ್ಚರಿ ಹಾಗೂ ಹೊಸ ಮುಖಗಳನ್ನ ಕಣಕ್ಕಿಳಿಸೋ ಬಗ್ಗೆ ಚಿಂತಿಸಲಾಗ್ತಾ ಇದೆ. ಹೀಗಾಗಿ ಎಲ್ಲಿ ಟಿಕೆಟ್ ಕೈ ತಪ್ಪುತ್ತೋ ಎಂಬ ಆತಂಕ ಪ್ರಭಾವಿ ಸಂಸದರನ್ನ ಕಾಡ್ತಾ ಇದೆ. ಸ್ಪೆಷಲಿ ಈ 3 ಸಲ ಹ್ಯಾಟ್ರಿಕ್ ಆದವರು ಅಥವಾ 5 ಸಲ ಗೆದ್ದವರು, ಇವರಿಗೆಲ್ಲ ಬಹಳ ಟೆನ್ಷನ್ ಶುರುವಾಗ್ತಾ ಇದೆ. ಈ ಬೆನ್ನಲ್ಲೇ 3 ಮಾಜಿ ಸಿಎಂಗಳು ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಜೊತೆಗೆ ಮಾಜಿ ಸಚಿವರಾದ ಶ್ರೀರಾಮುಲು, ಸಿ.ಟಿ. ರವಿ, ಅಂದ್ರೆ ಲಾಸ್ಟ್ ಟೈಮ್ ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯಾರ್ಯಾರು ಸೋತ್ರಲ್ಲ ಸಚಿವರಾಗಿದ್ದವರು, ಅವರು ಕೂಡ ಈಗ ಟಿಕೆಟ್ಗಾಗಿ ಲಾಬಿಯನ್ನ ಕೊನೆ ಹಂತದಲ್ಲಿ ಮಾಡ್ತಾ ಇದ್ದಾರೆ. ವಿ ಸೋಮಣ್ಣ, ಮಾಧುಸ್ವಾಮಿ, ಕಾಗೇರಿ, ಜೊತೆಗೆ ಡಾಕ್ಟರ್ ಕೆ ಸುಧಾಕರ್, ಬಿ.ಸಿ. ಪಾಟೀಲ್ ಎಲ್ಲರೂ ಕೂಡ ನಾನು ಆಕಾಂಕ್ಷಿ ಅಂತ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟವಲ್ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಬಿಜೆಪಿ ಹೈಕಮಾಂಡ್ಗೆ 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋ ಅನಿವಾರ್ಯತೆ. 2014ರಲ್ಲಿ 17 ಸೀಟ್ ಗೆದ್ದಿದ್ರು, 2019ರಲ್ಲಿ 25 ಸೀಟ್ ಗೆದ್ದಿದ್ರು. ಸೊ 2024ರ ಎಲೆಕ್ಷನ್ ತುಂಬಾ ಕ್ರೂಷಿಯಲ್ ಆಗುತ್ತೆ ಬಿಜೆಪಿಗೆ. ಅಂತರಿಂದ ಮುಂದೋಗಿದೆ. ಹಿಂಗಾಗಿ ಎಲ್ಲಿಗೆ ಹೋಗೋದನ್ನ ನಾನು ಕ್ಯಾನ್ಸಲ್ ಮಾಡಿದ್ದೆ. ಇದು ಮುಂದೇನು ಕೆಲಸ ಕಾರ್ಯಗಳಿದೆ ನೋಡ್ತೇನೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಕಾರಣ ಈ ಬಿಜೆಪಿಯ ಲಿಸ್ಟ್ ವಿಚಾರ ಸಾರ್ವಜನಿಕರ ಕುತೂಹಲ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಯ ಹೆಸರು ಬರಬಹುದು ಅನ್ನೋ ವಿಚಾರದಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಅನ್ನು ಬ್ರೇಕ್ ಮಾಡಿತ್ತು. ಸೊ ಹೀಗಾಗಿ ಇಲ್ಲಿ ಯದುವೀರ್ ಅವರಿಗೆ ಸ್ಥಾನ ಸಿಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಮೈಸೂರಿನ ರಾಜವಂಶಸ್ಥ ಯದುವೀರ್ಗೆ ಟಿಕೆಟ್ ಸಿಗಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಯದುವೀರ್ ಒಡೆಯರ್ಗೆ ಟಿಕೆಟ್ ಘೋಷಿಸಿದ್ರೆ 3 ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಯದುವೀರ್ ಅವರಿಗೆ ಟಿಕೆಟ್ ಕೊಟ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆಯ ಮೇಲೆ ಅದರ ಎಫೆಕ್ಟು ಪಾಸಿಟಿವ್ ಆಗಿ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ನ ಲೆಕ್ಕಾಚಾರ ಅಂತೆ. ಯಾಕಂದ್ರೆ ಅವರ ಮೇಲಿನ ಅಪಾರ ಗೌರವ ಮತ್ತು ಭಕ್ತಿಯನ್ನ ಇಟ್ಕೊಂಡಿರುವಂತಹ ಜನ ಬಿಜೆಪಿಗೆ ಮತ ಹಾಕಬಹುದು, ಆ ಭಕ್ತಿ ವೋಟ್ ಆಗಿ ಕನ್ವರ್ಟ್ ಆಗಬಹುದು ಅನ್ನೋದು ಲೆಕ್ಕಾಚಾರ. ಒಟ್ಟಾರೆ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆದ್ರೆ 3 ಲೋಕಸಭಾ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ಉರುಳಿಸಬಹುದಾದಂತಹ ಅತ್ಯಂತ ಪ್ರಮುಖ ರಾಜಕೀಯ ದಾಳ ಎನ್ನಲಾಗ್ತಾ ಇದೆ. ಕಳೆದ 10 ವರ್ಷದಲ್ಲಿ ಬಿಜೆಪಿ ಕಮಲವನ್ನ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಅರಳಿಸಿದೆ. ಮೂಲತಃ ಆ ಕ್ಷೇತ್ರ ಕಾಂಗ್ರೆಸ್ನವರ ಸ್ಟ್ರಾಂಗ್ ಬ್ಯಾಸ್ಟನ್, ಅಂದ್ರೆ ಕಾಂಗ್ರೆಸ್ನವರ ಅತ್ಯಂತ ಹೆಚ್ಚು ಭದ್ರಕೋಟೆ ಆಗಿತ್ತು. ಬಟ್ ಲಾಸ್ಟ್ 10 ಇಯರ್ಸ್ನಲ್ಲಿ ಬಿಜೆಪಿಯಲ್ಲಿ ಕಮಲ ಅರಳಿಸೋದಕ್ಕೆ ಯಶಸ್ವಿಯಾಗಿತ್ತು. ಬಟ್ ಈ ಸಲ ಒಂದು ಪ್ರಯೋಗ ಮಾಡಿಬಿಡೋಣ ಇಲ್ಲಿ ಅನ್ನೋದು ಲೆಕ್ಕಾಚಾರ. ಯಾವಾಗ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರನ್ನ ಬದಲಾವಣೆ ಮಾಡುವ ಮನಸ್ಸು ಮಾಡ್ತಾ ಇದೆ ಹೈಕಮಾಂಡ್ ಅನ್ನೋ ಸುದ್ದಿ ಹೊರಬಿತ್ತು, ಆಗ ಸಾರ್ವಜನಿಕವಾಗಿ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಐ ಸ್ಟ್ಯಾಂಡ್ ವಿತ್ ಪ್ರತಾಪ್ ಸಿಂಹ ಅನ್ನುವಂತಹ ಅಭಿಯಾನ ಜೋರಾಗಿ ಶುರುವಾಗಿದೆ. ಪ್ರತಾಪ್ ಸಿಂಹ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇರುವಂತಹ ಅನೇಕ ಪೋಸ್ಟ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಮೂಲಕ ಕ್ಷೇತ್ರದ ಜನ ಕೂಡ ಬೆನ್ನಿಗೆ ನಿಂತಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನೋಡಿ, ಸಮರ್ಥರಿದ್ರೆ ಅಥವಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಏನಾದರೂ ಗೊತ್ತಾದ್ರೆ ಅವರಿಗೆ ಅಕ್ಕಪಕ್ಕದ ಕಾನ್ಸ್ಟಿಟ್ಯೂಯೆನ್ಸಿ ಜನ ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋದು ಈ ಸೋಷಿಯಲ್ ಮೀಡಿಯಾ ಅಭಿಯಾನದಲ್ಲಿ ಗೊತ್ತಾಗಿದೆ. ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಬ್ಯಾಟಿಂಗ್ ಪ್ರತಾಪ್ ಸಿಂಹ ಅವರ ಪರವಾಗಿರೋದು ಸ್ಪಷ್ಟ ಆಗ್ತಾ ಇದೆ. ಮೈಸೂರಿಗೆ ಅವರು ಸಾಕಷ್ಟು ಯೋಜನೆ ತಂದಿದ್ದಾರೆ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಸಲ ಕೂಡ ಪ್ರತಾಪ್ ಸಿಂಹ ಅವರನ್ನ ಕನ್ಸಿಡರ್ ಮಾಡಬೇಕು. ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಇನ್ಯಾರು ಅರ್ಹರಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಜನ ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರತಾಪ್ ಸಿಂಹ ಫಾಲೋವರ್ಸ್ ಕೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಬಿಡುಗಡೆ ಮಾಡಿರುವ ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಪೋಸ್ಟ್ ಮಾಡಿ ಅದನ್ನ ಟ್ರೆಂಡ್ ಕ್ರಿಯೇಟ್ ಮಾಡಿ ಪ್ರತಾಪ್ ಸಿಂಹ ಅವರಿಗೆ ಅಭಿವೃದ್ಧಿ ಅಂಡರಲ್ಲಿ ಕೆಲಸವನ್ನ ಕೊಡಲೇಬೇಕು ಅನ್ನೋದು ಜನರ ಅಭಿಪ್ರಾಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಟ್ವಿಟರ್ನಲ್ಲೂ ಟ್ರೆಂಡ್ ಆಗ್ತಾ ಇದೆ. ಹಾಗೆ ಫೇಸ್ಬುಕ್ನಲ್ಲೂ ಕೂಡ ಅರ್ಧ ಗಂಟೆಗೆ ಒಂದು ಪೋಸ್ಟನ್ನು
ಪ್ರತಾಪ್ ಸಿಂಹ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಯಾವಾಗ ಪ್ರತಾಪ್ ಸಿಂಹ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಮನಸ್ಸನ್ನ ಹೈಕಮಾಂಡ್ ಮಾಡಿದೆ ಅನ್ನೋ ವಿಚಾರ ಮುನ್ನೆಲೆಗೆ ಬಂತು. ಪ್ರತಾಪ್ ಸಿಂಹ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಹೇಳಿದ್ದಿಷ್ಟು, ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಾನು ಯಾವ ನಾಯಕರನ್ನ ಕೂಡ ಸುತ್ತುವರಿಯೋದಿಲ್ಲ, ಜೊತೆಗೆ ನಾನು ಮೈಸೂರು ಕೊಡಗಿನ ಜನರನ್ನಷ್ಟೇ ಸುತ್ತುವರಿತೀನಿ, ನನಗೆ ತಾಯಿ ಚಾಮುಂಡಿಯೇ ಗಾಡ್ ಫಾದರ್ ಅಂತ ಕೂಡ ತಿಳಿಸಿದ್ರು. ಪ್ರತಾಪ್ ಸಿಂಹ ಅವರು ಏನೇನು ಹೇಳಿದ್ದಾರೆ ಅಂತ ಬನ್ನಿ ನೋಡೋಣ. ರಾಜ್ಯ ಬಿಜೆಪಿಯಲ್ಲಿ ಈಗ ಪ್ರಮುಖವಾಗಿ ಮೈಸೂರು ಲೋಕಸಭಾ ಕ್ಷೇತ್ರದ ವಿಚಾರ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ 2 ಬಾರಿ ಮೈಸೂರಿನ ಸಂಸದರಾಗಿದ್ದಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ. ಮೈಸೂರಿನ ಯದುವಂಶದ ಯದುವೀರ್ ಅವರನ್ನು ಆ ಸ್ಥಾನಕ್ಕೆ ತರ್ತಾ ಇದ್ದಾರೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮೈಸೂರು ಕೊಡಗಿನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಬಹಳ ದೊಡ್ಡ ಮಟ್ಟದ ಆಶ್ಚರ್ಯ ತರ್ತಾ ಇರುವಂತಹ ವಿಚಾರ ಏನು ಅಂದರೆ, 2 ಬಾರಿ ಸಂಸದರಾಗಿದ್ದಂಥವ್ರು, ನೀವು ಈಗಾಗಲೇ 10 ವರ್ಷದ ಸಾಧನೆಯ ಕಾರ್ಡನ್ನು ಎಲ್ಲರಿಗೂ ಹಂಚ್ತಾ ಬರ್ತಾ ಇದ್ದೀರಿ. ಇಷ್ಟೊಂದು ಕಾನ್ಫಿಡೆನ್ಸ್ ಇರುವಂಥ ತಮಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥ. ಜನಕ್ಕೆ ಬೇಕಾಗಿರೋದು ಕೆಲಸಗಾರರು, ಅವರ ಸೇವೆಯನ್ನು ಮಾಡುವಂಥವ್ರು. ಆ ಸೇವಕನಾಗಿ 10 ವರ್ಷದಿಂದ ಕೆಲಸವನ್ನು ಮಾಡಿದ್ದೀನಿ. ನನಗೆ ನಿಶ್ಚಿತವಾಗಿಯೂ ಕೂಡ ನನಗೆ ವಿಶ್ವಾಸ ಇದೆ, ಆ ತಾಯಿ ಚಾಮುಂಡಿ ನನ್ನನ್ನು ಕೈ ಬಿಡಲ್ಲ, ಕೇಂದ್ರದ ನಾಯಕರು ಕೂಡ ನನ್ನನ್ನು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ. ಅಲ್ಲ, ಪ್ರಮುಖವಾಗಿ ಇರುವಂತಹ ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೂ ಕೂಡ ಈ ಥರದ ಒಂದು ಸುದ್ದಿ ಬರುತ್ತೆ ಅನ್ನೋದಾದರೆ ನಿಮಗೆ ಗಾಡ್ ಫಾದರ್ನ ಕೊರತೆ ಇದೆ ಅನ್ನುವಂಥದ್ದು. ಯಾಕಂದರೆ ನೀವು ಗಾಡ್ ಫಾದರ್ ಇಲ್ದಲೇ ಸೈದ್ಧಾಂತಿಕ ಗಟ್ಟಿತನದಿಂದ 2014ರಲ್ಲಿ ಬಂದಂಥವ್ರು. 10 ವರ್ಷದಲ್ಲಿ ತಾವ್ಯಾರು ಗಾಡ್ ಫಾದರ್ ಕಂಡುಕೊಳ್ಳಿಲ್ವಾ ಅಂತ? ನಮಗೆ ತಾಯಿ ಚಾಮುಂಡಿನೇ ಇದ್ದಾಳೆ, ಇನ್ಯಾರು ಬೇಕು ನನಗೆ? ಆಮೇಲೆ ನನ್ನನ್ನು ಒಂಥರ ಜನನೇ ಅವ್ರ ಮನೆ ಮಗನಾಗಿ ನನ್ನನ್ನು ನೋಡ್ಕೊಳ್ತಿದ್ದಾರೆ. ನನಗೆ ನನ್ನ ಕ್ಷೇತ್ರದಲ್ಲಿರುವಂಥ ಕೊಡಗು ಮೈಸೂರಿನ ಜನ ಇದ್ದಾರಲ್ಲ, ಅವರೇ ನನ್ನ ಗಾಡ್ ಫಾದರ್ಸು. ನನ್ನ ಫೇಟನ್ನು ಅವರೇ ತೀರ್ಮಾನ ಮಾಡೋರು. ನಾಳೆ ಬೆಳಗ್ಗೆ ನಂಗೆ ಓಟ್ ಹಾಕೋಂಥವ್ರು ಅವರು. ಅವ್ರ ಮುಂದೆ ನನಗೆ ಇನ್ಯಾರು ಬೇಕು ಅಂತ ನಂಗೆ ಅನ್ಸಲ್ಲ. ಬಟ್ ಆ ಹಳೆಯ ರಾಜಕಾರಣ ಇದೆಲ್ಲ, ಯಾರ ಮನೆನೋ ಸುತ್ತುವಂಥದ್ದು ಅಂಥವೆಲ್ಲ ನನಗೆ ಗೊತ್ತಿಲ್ಲ. ನಾನು ಪತ್ರಕರ್ತನಾಗಿ ಬಂದವನು, ನನಗಂಥ ಅಭ್ಯಾಸಗಳಿಲ್ಲ. ಆದರೆ ನನ್ನ ಗಾಡ್ ಫಾದರ್ಸು ನನ್ನ ಕ್ಷೇತ್ರದ ಜನ. ಅಲ್ಲ, ಯಾಕೆಂದರೆ ಬೇರೆ ಕ್ಷೇತ್ರದಲ್ಲಿ ಗೋ ಬ್ಯಾಕ್ MP ಅನ್ನುವಂಥ ಘೋಷಣೆ ಕೇಳಿದ್ದೇವೆ, ನಮಗೆ ಈ MP ಸಿಗಲಿಲ್ಲ ಅನ್ನುವಂಥ ಘೋಷಣೆಯನ್ನು ಕೇಳಿದ್ದೇವೆ. ಮೈಸೂರು ಭಾಗದಲ್ಲಿ ಆ ಥರದ್ದು ಯಾವುದು ಕೂಡ ವಾತಾವರಣ ಇಲ್ಲ. ಅಲ್ಲಿಗೆ ಪಕ್ಷದ ಒಳಗಡೆ ಹಿತಶತ್ರುಗಳಿಂದ ಈ ಥರದೊಂದು ಆಗ್ಬಿಡುತ್ತಾ ಅನ್ನುವಂಥ ಆತಂಕನ? ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು. ನಾನು ಹೇಳಿದ್ನಲ್ಲ, ನಾನು ತಾಯಿ ಚಾಮುಂಡಿಯ ಭಕ್ತ. ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನಂಗೆ ಗೊತ್ತು. ಅಲ್ಲಿಗೆ ಈ ಬಾರಿಯೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನೋದು ವಿಶ್ವಾಸ ಇದೆ. ದೇವರು ತಾಯಿ ಚಾಮುಂಡಿ ಸತ್ಯ ಅಂತಂದಮೇಲೆ ಆ ತಾಯಿ ಚಾಮುಂಡಿ ಏರಿರೋ ವಾಹನ ಯಾವುದು? ಇಲ್ಲಿ ಹುಲಿಗಳಿದ್ರೂ ಕೂಡ ಏರಿರೋದು ಸಿಂಹವನ್ನು. ಆ ವಾಹನ ಅವಳು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ಅಲ್ಲಿಗೆ ಹ್ಯಾಟ್ರಿಕ್ ಆಗುತ್ತೆ ಈ ಬಾರಿ. ಜನ ತೀರ್ಮಾನ ಮಾಡೋರು. ಇದು ಹ್ಯಾಟ್ರಿಕ್ಕು, ಇನ್ನೊಂದು 4 ಟರ್ಮು ಗೆಲ್ಲೋ ಅಂಥದ್ದಲ್ಲ. ಜನಕ್ಕೆ ಅವ್ರಿಗೆ ಚಾಕರಿ ಮಾಡೋವಂಥ ಒಬ್ಬ ಕೆಲಸಗಾರ ಬೇಕು. ಪ್ರತಾಪ್ ಸಿಂಹನಿಗಿಂತ ಒಳ್ಳೆ ಕೆಲಸ ಮಾಡುವಂಥ ಕೆಲಸಗಾರ ಮೈಸೂರು ಕೊಡಗಿ ಜನಕ್ಕೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯಲ್ಲಿ ಕೆಲಸ ಮಾಡಿದವರಿಗೆ ಮನ್ನಣೆ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಇದೇ ನಾನು ಏನು ಅಲ್ದಿದ್ದವನ್ನ ತಗೊಂಬಂದು 2 ಸರಿ ಸಂಸದ ಮಾಡಿರೋದೇ BJP. ಹಾಗಾಗಿ ಈ ಪಕ್ಷದಲ್ಲಿ ನ್ಯಾಯ ಕೊಡೋದಲ್ಲಿ ಇನ್ಯಾವ ಪಕ್ಷದಲ್ಲಿ ನ್ಯಾಯ ಕೊಡ್ತಾರೆ? ಕೊನೆಯದಾಗಿ ನಿಮ್ಮ ನೇರ ಮಾತುಗಳೇ ಕೆಲವೊಂದು ಸತಿ ಮುಳ್ಳಾಗ್ಬಿಡುತ್ತಾ? ಯಾಕೆಂದರೆ ನೀವು ಸೈದ್ಧಾಂತಿಕವಾಗಿ ಗಟ್ಟಿ ಥರ ಇದ್ದಂಥವ್ರು. ಹಾಗಾಗಿ ಕೆಲವೊಂದಿಷ್ಟು ನೇರ ಸತ್ಯಗಳನ್ನ ನೀವು ಪಾರ್ಟಿ ಪಕ್ಷ ವಿಚಾರದಲ್ಲೂ ಕೂಡ ಹೇಳಿದ್ರಿ, ನಾಯಕರ ವಿಚಾರದಲ್ಲೂ ಕೂಡ ಹೇಳಿದ್ರಿ. ಅದು ಎಲ್ಲಾದರೂ ಒಂಚೂರು ಟ್ರಬಲ್ ಆಗ್ತಾ ಇದೆ ಏನಂತ. ಇವತ್ತು ನೀವು ನೋಡಿ, ಕಾಂಗ್ರೆಸ್ನವರು ಟಿಕೆಟ್ ಅನೌನ್ಸ್ ಮಾಡಿಲ್ಲ. ಯಾಕೆ ಅನೌನ್ಸ್ ಮಾಡಿಲ್ಲ? ಪ್ರತಾಪ್ ಸಿಂಹನ ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನು ಹುಡ್ಕೋಕ್ಕೆ ಅವ್ರ ಕೈಲಾಗಿಲ್ಲ. ಮುಖ್ಯಮಂತ್ರಿಗಳು ಈ ಭಾಗದವರು 136 ಸೀಟ್ ಒಟ್ಟು ಅವ್ರು ಗೆದ್ದಿರೋವಂಥದ್ದು. 136 ಸೀಟ್ ಇಟ್ಕೊಂಡು ಅಸೆಂಬ್ಲಿ ಸೀಟ್ ಇಟ್ಕೊಂಡಿರೋಂಥ ಪಾರ್ಟಿಗೆ ನನ್ನನ್ನು ಸೋಲಿಸುವಂಥ ಒಂದು ಕ್ಯಾಂಡಿಡೇಟನ್ನು ಹುಡ್ಕೋಕ್ಕಾಗಿಲ್ಲ ಅಂತಂದ ಮೇಲೆ ಪ್ರತಾಪ್ ಸಿಂಹ ಎಷ್ಟು ಕೆಲಸವನ್ನು ಮಾಡಿದ್ದಾನೆ, ಜನರ ಪ್ರೀತಿನ ಎಷ್ಟು ಗಳಿಸಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಮೈಸೂರಿನ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರ ವಿಶ್ವಾಸದ ಮಾತುಗಳು. ನನಗೆ ಕೆಲಸವನ್ನು ಮಾಡಿದ್ದೇನೆ, ಹಾಗಾಗಿ ನಮ್ಮ ಪಕ್ಷದಲ್ಲಿ ನನಗೆ ಮಾನ್ಯತೆ ಸಿಗುತ್ತೆ. ನನಗೆ ಗಾಡ್ ಫಾದರ್ಗಳು, ಮೈಸೂರಿನ ಮತದಾರರೇ ನನ್ನ ಗಾಡ್ ಫಾದರ್ಗಳು. ಮೈಸೂರು ತಾಯಿ ಚಾಮುಂಡಿಗಿಂತಲೂ ದೊಡ್ಡದಾದಂಥ ಗಾಡ್ ಫಾದರ್ ಇನ್ಯಾರೂ ಕೂಡ ಬೇಕಾಗಿಲ್ಲ. ನನಗೆ ಈ ಬಾರಿ ಟಿಕೆಟ್ ಸಿಗುತ್ತೆ, ದೊಡ್ಡ ಹಂತದಲ್ಲಿ ಗೆಲ್ತೇನೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.